ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದಂತ ಮಂತ್ರಿಗಳಿಗೆ ಇವತ್ತು ಖಾತೆ ಹಂಚಿಕೆ ಆಗೈತಿ. ಯಾವ್ಯಾವ ಮಂತ್ರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ಗೊತ್ತದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರಿಗೆ ಹಣಕಾಸು, ಸಚಿವ ಸಂಪುಟ ವ್ಯವಹಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ಗುಪ್ತಚರ ಇಲಾಖೆ ಈ ಖಾತೆಗಳ ಹಂಚಿಕೆ ಆಗ್ಯಾವು. ಇದ್ರ ಜೊತೆ ಮುಖ್ಯಮಂತ್ರಿ ಆಗಿರುವ ಕಾರಣದಿಂದ ಹಂಚಿಕೆಯಾಗದ ಎಲ್ಲಾ ಖಾತೆಗಳು ಕೂಡ ಇವ್ರಗ ಇರ್ತಾವ. ಇನ್ನ ಉಪಮುಖ್ಯಮಂತ್ರಿಗಳಾಗಿ ಜಿ ಪರಮೇಶ್ವರ್ ಅವರು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಯಾರು. ಇದ್ರ ಜೊತೆ ಕಂದಾಯ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಕೂಡ ಇವ್ರ ಖಾತೆಗೆ ಜಮಾ ಆಗ್ಯದ. ಇನ್ನ ಕೆ.ಎಚ್. ಮುನಿಯಪ್ಪ ನೋಡಿದ್ರ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು ಅನ್ನುವಂತ ಖಾತೆ ಇವ್ರಿಗೆ ಸಿಕ್ಕದ. ಕೆ.ಜೆ. ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ. ಇನ್ನು ಎಂ.ಬಿ. ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಎಂ.ಬಿ. ಪಾಟೀಲ್ ಅವರಿಗೆ. ಇನ್ನ ರಾಮಲಿಂಗಾರೆಡ್ಡಿ ಮೊದಲು ಇವರಿಗೆ ಸಾರಿಗೆ ಖಾತೆ ಇತ್ತು, ಈಗ ಅದನ್ನ ಚೇಂಜ್ ಮಾಡಿದರು. ನೀರಾವರಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟದಾರ. ಇನ್ನು ಸತೀಶ್ ಜಾರಕಿಹೊಳಿ ಆಸ್ ಇಟ್ ಈಸ್ ಇವ್ರನ್ನ ಲೋಕೋಪಯೋಗಿ PWDಗೆ. ಕೃಷ್ಣ ಬೈರೇಗೌಡರ ನೋಡಿದ್ರ ಬೃಹತ್ ಬೆಂಗಳೂರು ಅಭಿವೃದ್ಧಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರ ನಾವೇನ್ ಈಗ GBA ಎಲೆಕ್ಷನ್ ಅಂತ ಕರೆಯತ್ತವಲ್ಲ, ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೃಷ್ಣ ಬೈರೇಗೌಡರಿಗೆ ಹೋಗ್ಯದ. ಬೆಂಗಳೂರು ನಗರ ನಿಯಮಗಳು ಅಂದ್ರೆ ಬೆಂಗಳೂರು ನಾರ್ತ್, ಸೌತ್, ಸೆಂಟ್ರ್ ಈ ಎಲ್ಲಾ ನಿಗಮಗಳು ಕೂಡ ಕೃಷ್ಣ ಬೈರೇಗೌಡರ ಹೆಸರಿನಾಗ ಅದಾವ. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆ, IT-BT. UT ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಇನ್ನ ಬೈರತಿ ಸುರೇಶ್ ಅವರು ನೋಡಿದ್ರೆ ಸಾರಿಗೆ ಇಲಾಖೆ. ರಾಮಲಿಂಗಾರೆಡ್ಡಿ ಅವರಿಗಿತ್ತು, ಅದನ್ನ ಬೈರತಿ ಸುರೇಶ್ ಅವರು ಕೊಟ್ಟದಾರ ಸಾರಿಗೆ ಇಲಾಖೆ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಇಲಾಖೆ. 14 ಜನರಿಗೆ ಈ ಖಾತೆಗಳು ಹಂಚಿಕೆ ಆಗಿದಾವು. ಮತ್ತೆ ಸೆಕೆಂಡ್ ರೌಂಡ್ ದಾಗ ಬೇರೆ ಬೇರೆ ಉಳಿಕಿದ ಖಾತೆಗಳು ಬೇರೆ ಬೇರೆ ಮಂತ್ರಿಗಳಿಗೆ ಹಂಚಿಕೆ ಆಗ್ತಾವು.